ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ವಿಷಯದಲ್ಲಿ ದಿನಾಂಕ 2/8/2026ರಿಂದ ದಿನಾಂಕ 8/8/2026 ಒಂದು ವಾರದಲ್ಲಿ ಬರುವಂತಹ ನಕ್ಷತ್ರಗಳು, ದಿನಾಂಕಗಳು, ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳಂದು ಶುಭ, ನೆಮ್ಮದಿ, ವಿಜಯದ ಫಲವನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನಿತ್ಯಲೂ ನಿಮ್ಮ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮುನ್ನ ನಿಮ್ಮ ಕೆಲಸ ಕಾರ್ಯಗಳು ಯಾವುದನ್ನು ಕಂಪ್ಲೀಟ್ ಮಾಡಬೇಕು, ಯಾವ ವಿಷಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬೇಕು, ಆ ವಿಷಯಗಳ ಬಗ್ಗೆ ಸ್ಪಷ್ಟವಾದಂತಹ ಭಾವನೆಗಳಿಂದ ವಿಶ್ವಶಕ್ತಿಗೆ ನಿಮ್ಮ ಮನಸ್ಸಿನ ಮೂಲಕ ಸಂದೇಶವನ್ನು ಕೊಡುತ್ತಾ ನಿತ್ಯ ಪ್ರಾರ್ಥನೆಯನ್ನು ಇಷ್ಟದೇವತೆಯಲ್ಲಿ ಮಾಡುತ್ತಾ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕಾಗತ್ತೆ. ಸರ್ವಕಾಲದಲ್ಲಿಯೂ ಅದೇ ವಿಷಯಗಳನ್ನು ಮನನ ಮಾಡುತ್ತಾ ನೀವು ಪ್ರಯತ್ನವನ್ನು ಪಡೋದ್ರಿಂದ ಯಶಸ್ಸನ್ನು ಪಡೆದುಕೊಳ್ತೀರಾ. ಮತ್ತು ಅದರ ಜೊತೆಗೆ ನಿಮ್ಮ ಆತ್ಮದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಮಾಡುತ್ತಾ ಯಾವಾಗಲೂ ಆತ್ಮಕ್ಕೆ ಉತ್ತಮ ಕರ್ಮಗಳು, ಬಂಧನಗಳು ಉಂಟಾಗಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಆತ್ಮದೊಂದಿಗೆ ಮಾಡುತ್ತಾ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. ಈ ವಾರದಲ್ಲಿ ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ದ್ವಿತೀಯ ಸ್ಥಾನ ವೃಷಭ ರಾಶಿಯಿಂದ ಮಿಥುನ ರಾಶಿ ತೃತೀಯ ಸ್ಥಾನಕ್ಕೆ ಪ್ರವೇಶ ಮಾಡಲಿದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇನನ್ನು ಪ್ರಯತ್ನ ಪಡ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಿಸಿದ ಕಾರ್ಯಗಳಿಗೆ ಯಶಸ್ಸನ್ನು ಪಡೆದುಕೊಳ್ತೀರಾ. ಹಾಗಾಗಿ ಪ್ರಯತ್ನವನ್ನು ಮಾಡಿ. ನಾನು ಹೇಳುವಂತಹ ದಿನಾಂಕಗಳಲ್ಲಿ ಮೇಷರಾಶಿಯ ಅಶ್ವಿನಿ ನಕ್ಷತ್ರದವರು ನಿಮ್ಮ ಕೆಲಸ ಕಾರ್ಯಗಳನ್ನು 3 ಮತ್ತು 4ನೇ ದಿನಾಂಕ ಸೋಮವಾರ ಮತ್ತು ಮಂಗಳವಾರ ಈ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಬಹುದು. ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ, ಕೆಲವು ಕೆಲಸ ಕಾರ್ಯಗಳಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಆಗದೇ ಇರಬಹುದು. ಆದರೂ 2 ದಿನಗಳ ಕಾಲವು ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಯತ್ನವನ್ನು ಮಾಡಬಹುದು. ಅಶ್ವಿನಿ ನಕ್ಷತ್ರದವರು 6ನೇ ದಿನಾಂಕ ಗುರುವಾರ ಆಗಿರುತ್ತೆ, ಬಹಳ ಒಳ್ಳೆಯ ದಿನವೂ ಆಗಿರುತ್ತೆ, ಅಂದರೆ ವಾರವೂ ಶುಭ ಆಗಿರುತ್ತೆ, ನಕ್ಷತ್ರವೂ ನಿಮಗೆ ಶುಭ ಫಲವನ್ನು ನೀಡೋದಾಗಿರುತ್ತೆ. 6ನೇ ದಿನಾಂಕ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಬಹುಪಾಲು ಕಂಪ್ಲೀಟ್ ಮಾಡಬಹುದು. 8ನೇ ದಿನಾಂಕ ಶನಿವಾರ ಆಗಿರುತ್ತೆ, ಸಂಜೆವರೆಗೆ ನಿಮಗೆ ಕೆಲವು ಕೆಲಸ ಕಾರ್ಯಗಳು ಆಗುವಂತೆ ಫಲವನ್ನು ಆ ದಿನದ ನಕ್ಷತ್ರ ನಿಮಗೆ ನೀಡುತ್ತೆ. ಹಾಗಾಗಿ ಕೆಲವು ಕೆಲಸವಾದರೂ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಇನ್ನು ಕೆಲವು ಕಂಪ್ಲೀಟ್ ಆಗದೆ ಉಳಿಬಹುದು. ಇನ್ನು ಭರಣಿ ನಕ್ಷತ್ರದವರಿಗೆ 2ನೇ ದಿನಾಂಕ ಅಂದರೆ ಇವತ್ತು ಭಾನುವಾರ ಒಳ್ಳೆ ಕಾಲ ಆಗಿರುತ್ತೆ. ಬಹುಪಾಲು ಈಗ ಬೆಳಗಿನ ಕಾಲ ಮುಗಿತಾ ಇದೆ, ನಾನು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ಆಲೋಚಿಸಿದರೂ, ಏನೇ ನೀವು ಮಾತಾಡಿದರೂ ಒಳ್ಳೆಯದೇ ಆಗಿರುತ್ತೆ, ನಿಮ್ಮ ನಿರ್ಧಾರವೂ ಸರಿ ಆಗಿರುತ್ತೆ. 4 ಮತ್ತು 5ನೇ ದಿನಾಂಕ ಮಂಗಳವಾರ ಮತ್ತು ಬುಧವಾರ ಈ 2 ದಿನಗಳು ನಿಮ್ಮ ಕೆಲಸ ಕಾರ್ಯಗಳು ಬಹುಪಾಲು ಕಂಪ್ಲೀಟ್ ಮಾಡ್ಕೋಬಹುದು. ಆದರೂ ಕೆಲವು ಕೆಲಸ ಕಾರ್ಯಗಳು ಪೆಂಡಿಂಗ್ ಉಳಿಬಹುದು. ಪ್ರಯತ್ನವನ್ನು ಮಾಡಿ. 7ನೇ ದಿನಾಂಕ ಕೃತಿಕಾ ನಕ್ಷತ್ರ ಇರುತ್ತೆ, ಅಂದರೆ ಭರಣಿ ನಕ್ಷತ್ರದವರಿಗೆ ಕೃತಿಕಾ ನಕ್ಷತ್ರ ಇರುವಂತಹ ದಿನ ಉತ್ತಮ ಫಲವನ್ನು ನೀಡುತ್ತೆ. 2ನೇ ನಕ್ಷತ್ರ ಆಗಿರುತ್ತೆ ನಿಮ್ಮ ನಕ್ಷತ್ರದಿಂದ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. ಶುಕ್ರವಾರವೂ ಆಗಿದೆ. ಇನ್ನು ಕೃತಿಕಾ ನಕ್ಷತ್ರದವರಿಗೆ 3ನೇ ದಿನಾಂಕ ಸೋಮವಾರ ಆಗಿರುತ್ತೆ. ಈ ದಿನವೂ ನಿಮಗೆ ಶುಭ ಆಗಿರುತ್ತೆ, ವಾರವೂ ಸೋಮವಾರ ಶುಭ ಆಗಿದೆ. 5ನೇ ದಿನಾಂಕ ಮತ್ತು 6ನೇ ದಿನಾಂಕ ಬುಧವಾರ ಮತ್ತು ಗುರುವಾರ ಈ 2 ದಿನಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಬಹುಪಾಲು ಕಂಪ್ಲೀಟ್ ಮಾಡಿಕೊಳ್ಬಹುದು. ಪ್ರಯತ್ನವನ್ನು ಮಾಡಿ. ಕೆಲವು ಕೆಲಸ ಆಗಬಹುದು, ಕೆಲವು ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಬಹುದು. 8ನೇ ದಿನಾಂಕ ಶನಿವಾರ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ. ಕೃತಿಕಾ ನಕ್ಷತ್ರದವರಿಗೆ 8ನೇ ದಿನಾಂಕ ವಾರದ
ಕೊನೆ ದಿನ ನಿಮ್ಮ ಕೆಲಸ ಕಾರ್ಯಗಳು ಬಹುಪಾಲು ಕಂಪ್ಲೀಟ್ ಮಾಡುವಂತೆ ಆ ದಿನದ ನಕ್ಷತ್ರ ಫಲವನ್ನು ನೀಡುತ್ತೆ. ಇನ್ನು ವೃಷಭ ರಾಶ್ಯಾಧಿಪತಿ ನೀಚ ಆಗಿ ಪಂಚಮ ಸ್ಥಾನದಲ್ಲಿ ಸಂಚಾರ. ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಮಾನಸಿಕವಾದಂತಹ ಮನಸ್ಸಿನ ವಿಷಯಗಳು ಮತ್ತು ನಿಮ್ಮ ಬಗ್ಗೆ ಸೆಲ್ಫ್ ಕೇರ್ ಇವೆಲ್ಲವನ್ನು ನೀವು ಹೆಚ್ಚಾಗಿ ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಪಡಬೇಕಾಗತ್ತೆ. ಕೃತಿಕಾ ನಕ್ಷತ್ರವು ವೃಷಭ ರಾಶಿಯಲ್ಲಿಯೂ ಬರೋದ್ರಿಂದ ನೀವು ಸೋಮವಾರ 3ನೇ ದಿನಾಂಕ ಆ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡಿ. 5ನೇ ದಿನಾಂಕ ಮತ್ತು 6ನೇ ದಿನಾಂಕ ಬುಧವಾರ ಗುರುವಾರ ಈ 2 ದಿನಾಂಕಗಳು ನಿಮಗೆ ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡುವುದಕ್ಕೆ ಫಲವನ್ನು ನೀಡುತ್ತೆ. 8ನೇ ದಿನಾಂಕ ಶನಿವಾರ ಆದರೂ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ, ಪ್ರಯತ್ನವನ್ನು ಮಾಡಿ. ಮತ್ತು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ. ರೋಹಿಣಿ ನಕ್ಷತ್ರದವರು ಇವತ್ತು 2ನೇ ದಿನಾಂಕ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಭಾನುವಾರ ಕೆಲವು ಕೆಲಸ ಆದರೂ ಕಂಪ್ಲೀಟ್ ಮಾಡಬಹುದು. ಮನಸ್ಸು ಆರಾಮದಾಯಕವಾಗಿ ಸಂತೋಷಕರವಾಗಿರುತ್ತೆ. 4ನೇ ದಿನಾಂಕ ಮಂಗಳವಾರ ಆದರೂ ನಿಮಗೆ ಶುಭ ಫಲಗಳು ದೊರೆಯುತ್ತೆ. ಬಹುಪಾಲು ನಿಮ್ಮ ಯೋಜನೆಗಳೇನಿರುತ್ತೆ ಆ ದಿನದ ಕೆಲಸ ಕಾರ್ಯಗಳೇನಿರುತ್ತೆ ಶೀಘ್ರವಾಗಿ ಮಾಡ್ತಾ ಇರ್ತೀರಾ. ಮನಸ್ಸು ಕ್ಲಾರಿಟಿಯಿಂದ ಇರುತ್ತೆ. 6ನೇ ದಿನಾಂಕ ಮತ್ತು 7ನೇ ದಿನಾಂಕ ಗುರುವಾರ ಮತ್ತು ಶುಕ್ರವಾರ ಈ 2 ದಿನಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಯತ್ನ ಪಡೋದ್ರಿಂದ ಬಹುಪಾಲು ಕಂಪ್ಲೀಟ್ ಮಾಡಿಕೊಳ್ಬಹುದು. ಕೆಲವು ಪೆಂಡಿಂಗ್ ಆಗಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರೋದ್ರಿಂದ ಮೃಗಶಿರ ನಕ್ಷತ್ರದವರು 3ನೇ ದಿನಾಂಕ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಅಂದರೆ ಸೋಮವಾರ. 5ನೇ ದಿನಾಂಕ ಬುಧವಾರ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಸಂತೋಷಕರವಾದಂತಹ ರಿಸಲ್ಟನ್ನು ನೀಡುತ್ತೆ. 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಶುಕ್ರವಾರ ಮತ್ತು ಶನಿವಾರ ಆಗಿರುತ್ತೆ. ಆ ದಿನಗಳಲ್ಲಿ ಆ 2 ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಪ್ರಯತ್ನವನ್ನು ಮಾಡೋದ್ರಿಂದ 2 ದಿನಗಳು ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಒಳ್ಳೆಯ ಮಾತು ಆಗ್ಬೋದು ಅಥವಾ ನಿರ್ಧಾರಗಳು ಆಗ್ಬೋದು. ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ತಯಾರಾಗುವ ವಿಷಯದಲ್ಲಿ ಆಗ್ಬೋದು. ಎಲ್ಲದರಲ್ಲಿಯೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾರೊಂದಿಗೋ ಮಾತಾಡಬೇಕು, ಚರ್ಚೆ ಮಾಡಬೇಕು, ಏನೋ ನಿಮ್ಮ ಒಂದು ಯೋಜನೆಗಳನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು. ಎಲ್ಲದರಲ್ಲಿಯೂ ಈ 2 ದಿನಗಳ ಕಾಲವು ನಿಮಗೆ ಸಂತೋಷಕರವಾದಂಥ ರಿಸಲ್ಟ್ ಸಿಗಲಿದೆ ಮೃಗಶಿರ ನಕ್ಷತ್ರದವರಿಗೆ. ಇನ್ನು ಮಿಥುನ ರಾಶ್ಯಾಧಿಪತಿ ಬುಧ ಗ್ರಹ ನಿಮ್ಮ ರಾಶಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಸಂಚಾರ. ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ, ಒಳ್ಳೆ ಯೋಜನೆಗಳನ್ನು ಮಾಡ್ತೀರಾ. ಬಹುಪಾಲು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಬುದ್ಧಿವಂತಿಕೆಯನ್ನು ರಾಶ್ಯಾಧಿಪತಿ ಮತ್ತು ಯಶಸ್ಸನ್ನು ರಾಶ್ಯಾಧಿಪತಿಯೇ ನಿಮಗೆ ಫಲವನ್ನು ನೀಡ್ತಾ ಇದ್ದು, ಮೃಗಶಿರ ನಕ್ಷತ್ರದವರು ತಕ್ಕ ಮಟ್ಟಿಗೆ ಸೋಮವಾರ 3ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳು ಆಗುವಂತೆ ಆ ದಿನದ ನಕ್ಷತ್ರ ಫಲವನ್ನು ನೀಡುತ್ತೆ. 5ನೇ ದಿನಾಂಕ ಬುಧವಾರ ಬಹುಪಾಲು ನಿಮ್ಮ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ, ಕೆಲಸ ಕಾರ್ಯಗಳಾಗುತ್ತೆ. 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಶುಕ್ರವಾರ ಶನಿವಾರ ಈ 2 ದಿನಾಂಕಗಳು ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಕೆಲವು ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗದೆಯೂ ಇರಬಹುದು. ಏಕೆಂದರೆ ಆ 2 ದಿನಗಳ ನಕ್ಷತ್ರ ಅದೇ ರೀತಿ ಫಲವನ್ನು ನೀಡೋದಾಗಿರುತ್ತೆ. ಆರಿದ್ರ ನಕ್ಷತ್ರ 2ನೇ ದಿನಾಂಕ ಇವತ್ತು ಅಂದರೆ ಒಳ್ಳೆ ದಿನ ಆಗಿರುತ್ತೆ ನಿಮಗೆ. ಇವತ್ತು ಭಾನುವಾರ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಆರಾಮದಾಯಕವಾಗಿ ಮನಸ್ಸು ಇರುತ್ತೆ, ಒಂದು ರೀತಿಯ ಸಂತೋಷಕರವಾಗಿರುತ್ತೆ. 2ನೇ ದಿನಾಂಕ ಇವತ್ತು. 4ನೇ ದಿನಾಂಕ ಹೆಚ್ಚಿನ ಕೆಲಸ ಕಾರ್ಯಗಳು ಆಗದಿದ್ದರೂ ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳು ಆಗುತ್ತೆ. 6ನೇ ದಿನಾಂಕ ಗುರುವಾರ ಆಗಿರುತ್ತೆ, ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 8ನೇ ದಿನಾಂಕ ಶನಿವಾರ ಆಗಿರುತ್ತೆ, ನಿಮ್ಮ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗದೇ ಇರಬಹುದು ಶನಿವಾರ. ಪುನರ್ವಸು ನಕ್ಷತ್ರದವರಿಗೆ ಸೋಮವಾರ 3ನೇ ದಿನಾಂಕ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ಳಬಹುದು. ಬುಧವಾರ 5ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅರ್ಧದಷ್ಟಾದರೂ ಕಂಪ್ಲೀಟ್ ಮಾಡುತ್ತೀರಾ. 7ನೇ ದಿನಾಂಕ ಶುಕ್ರವಾರ ಶುಭ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. ಆ ದಿನದ ನಕ್ಷತ್ರ ಶುಕ್ರವಾರದ ನಕ್ಷತ್ರ ಹೆಚ್ಚಿನ ಫಲವನ್ನು ನಿಮಗೆ ನೀಡೋದಾಗಿರುತ್ತೆ.
ಪುನರ್ವಸು ನಕ್ಷತ್ರದವರಿಗೆ ಕಟಕ ರಾಶಿಯಲ್ಲಿ ಈ ವಾರದಲ್ಲಿ ಸೂರ್ಯ ಗುರುಗ್ರಹಗಳ ಸಂಚಾರ, ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ಈ ಎರಡು ಗ್ರಹಗಳು ನಿಮಗೆ ಒಳ್ಳೆಯ ಫಲವನ್ನು ನೀಡ್ತಾ ಇರ್ತಾರೆ. ಬುಧ ಗ್ರಹವು ಈ ರಾಶಿಯನ್ನು ಪ್ರವೇಶಿಸೋದ್ರಿಂದ ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಈ 3 ಗ್ರಹಗಳು ಫಲವನ್ನು ನಿಮಗೆ ನೀಡ್ತಾರೆ. ಇತರರ ಸಹಕಾರ ಆಗ್ಬೋದು. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇನ್ನೊಬ್ಬರಿಂದ ನೀವು ಅಂದರೆ ತೃತೀಯಾಧಿಪತಿಯಾದಂತಹ ಬುಧಗ್ರಹ, ದ್ವಿತೀಯಾಧಿಪತಿಯಾದಂತಹ ಸೂರ್ಯಗ್ರಹ, ಕುಟುಂಬದವರ ಸಹಕಾರವು ನಿಮಗೆ ದೊರೆಯುವಂತೆ ಈ ಗ್ರಹಗಳ ಪ್ರಭಾವವು ನಿಮಗೆ ಆಗ್ತಾ ಇರುತ್ತೆ. ಪುನರ್ವಸು ನಕ್ಷತ್ರದಲ್ಲಿ ಕಟಕ ರಾಶಿಯಲ್ಲಿ ಬರೋದ್ರಿಂದ ಪುನರ್ವಸು ನಕ್ಷತ್ರದವರು ಸೋಮವಾರ 3ನೇ ದಿನಾಂಕ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಒಳ್ಳೆಯದೇ ಆಗುತ್ತೆ. ಬುಧವಾರ 5ನೇ ದಿನಾಂಕ ನಿಮ್ಮ ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ, ಕೆಲವು ಕೆಲಸ ಕಾರ್ಯಗಳು ಆಗೋದಿಲ್ಲ. 7ನೇ ದಿನಾಂಕ ಶುಕ್ರವಾರ ಶುಭ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ಳುವಂತಹ ವಾರವೂ ಆಗಿರುತ್ತೆ. ಪುನರ್ವಸು ನಕ್ಷತ್ರದವರಿಗೆ, ಪುಷ್ಯ ನಕ್ಷತ್ರದವರಿಗೆ 2ನೇ ದಿನಾಂಕ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. 4ನೇ ದಿನಾಂಕ ಮಂಗಳವಾರ ಆದರೂ ಶುಭ ಆಗಿದೆ, ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೀರಾ. 6ನೇ ದಿನಾಂಕ ಗುರುವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳೇ ದೊರೆಯುತ್ತೆ. 8ನೇ ದಿನಾಂಕ ಶನಿವಾರ ಆದರೂ ಶುಭವಾಗಿರುತ್ತೆ, ಬಹುಪಾಲು ನಿಮ್ಮ ಯೋಜನೆಗಳು ಸಂತೋಷಕರವಾದಂತಹ ರಿಸಲ್ಟನ್ನು ನೀಡುತ್ತೆ. ಆಶ್ಲೇಷ ನಕ್ಷತ್ರದವರಿಗೆ 2ನೇ ದಿನಾಂಕ ಇವತ್ತು ಮತ್ತು 3ನೇ ದಿನಾಂಕ ಸೋಮವಾರ, ಈ 2 ದಿನಗಳು ನಿಮಗೆ ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡುವುದಕ್ಕೆ ನಕ್ಷತ್ರಗಳು ನಿಮಗೆ ಫಲವನ್ನು ನೀಡುತ್ತೆ. 5ನೇ ದಿನಾಂಕ ಬುಧವಾರ ಆಗಿರುತ್ತೆ, ಬಹುಪಾಲು ಆ ದಿನ ಬುಧವಾರ ವಾರವು ಶುಭ ಕೆಲಸ ಕಾರ್ಯಗಳು ನಿಮಗೆ ಒಳ್ಳೆ ರಿಸಲ್ಟನ್ನು ತಂದು ಕೊಡುತ್ತೆ. 7ನೇ ದಿನಾಂಕ ಶುಕ್ರವಾರ ಹೆಚ್ಚಿನ ಸಮಸ್ಯೆಗಳಿಲ್ಲ, ಕೆಲಸ ಕಾರ್ಯಗಳನ್ನು ಮಾಡಬಹುದು. ವಾರವು ಶುಭ ಆಗಿರೋದ್ರಿಂದ ಆಶ್ಲೇಷ ನಕ್ಷತ್ರದವರಿಗೆ ಈ ದಿನಾಂಕಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಸಿಂಹರಾಶಿ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿರೋದ್ರಿಂದ ಸಿಂಹರಾಶಿಯವರ ಕಾಲ ಅಷ್ಟು ಶುಭ ಆಗಿಲ್ಲ. ನಿಮಗೆ ಮಾನಸಿಕವಾಗಿ ಆಗ್ಬೋದು, ದೈಹಿಕವಾಗಿ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಹೆಚ್ಚು ಒತ್ತಡಗಳಿರುತ್ತೆ. ಆದರೂ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಸಿಂಹರಾಶಿಯಲ್ಲಿ ಮಖಾ ನಕ್ಷತ್ರ ಬರೋದರಿಂದ ಮಖಾ ನಕ್ಷತ್ರದವರು 3ನೇ ದಿನಾಂಕ ಮತ್ತು 4ನೇ ದಿನಾಂಕ ಸೋಮವಾರ ಮತ್ತು ಮಂಗಳವಾರ, ಈ 2 ದಿನಾಂಕಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡೋದರಿಂದ ಸ್ವಲ್ಪ ಮಟ್ಟಿಗಾದರೂ ಸಂತೋಷಕರವಾದಂತಹ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. 6ನೇ ದಿನಾಂಕ ಗುರುವಾರ ಆಗಿರುತ್ತೆ, ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 8ನೇ ದಿನಾಂಕ ಶನಿವಾರ ಆಗಿರುತ್ತೆ, ಸಂಜೆವರೆಗೂ ಅಂದರೆ ಶನಿವಾರ ಸಂಜೆವರೆಗೂ ಕೆಲಸ ಕಾರ್ಯಗಳು ಆಗುತ್ತೆ. ಇನ್ನು ಪುಬ್ಬ ನಕ್ಷತ್ರ ಅಂದರೆ ಇವತ್ತು 2ನೇ ದಿನಾಂಕ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. ಭಾನುವಾರ ಇವತ್ತಾಗಿರುತ್ತೆ, ಏನು ಯೋಚಿಸ್ತೀರಾ ಅದೆಲ್ಲವೂ ನಿಮಗೆ ಒಂದು ರೀತಿಯ ಸಂತೋಷಕರವಾದಂತಹ ಮನಸ್ಸು ಸಮಾಧಾನಕರವಾಗಿರುವಂತೆ ಈ ದಿನ ನಿಮಗೆ ಫಲವನ್ನು ನೀಡುತ್ತೆ. 4ನೇ ದಿನಾಂಕ 5ನೇ ದಿನಾಂಕ ಮಂಗಳವಾರ ಮತ್ತು ಬುಧವಾರ ಈ 2 ದಿನಾಂಕಗಳು ನಿಮಗೆ ಫಲವನ್ನು ನೀಡೋದಾಗಿರುತ್ತೆ. ಆದರೆ ಎಲ್ಲ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ ಅನ್ನುವಂತೆ ಈ ನಕ್ಷತ್ರಗಳು ಫಲವನ್ನು ನೀಡೋದಿಲ್ಲ. ಒಂದು ಅರ್ಧದಷ್ಟಾದರೂ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಈ ಒಂದು ನಕ್ಷತ್ರಗಳು ಕೊಡುತ್ತವೆ. 7ನೇ ದಿನಾಂಕ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡುತ್ತಾರೆ. ಶುಕ್ರವಾರ ಆಗಿರುತ್ತೆ, ವಾರವು ಶುಭ ಇರುತ್ತೆ, ಬಹುಪಾಲು ಕೆಲಸ ಕಾರ್ಯಗಳು ನಿಮಗೆ ಸಂತೋಷವಾಗಿ ಒಳ್ಳೆ ಫಲವನ್ನು ನೀಡುತ್ತೆ. ಇನ್ನು ಉತ್ತರ ನಕ್ಷತ್ರ ಸಿಂಹರಾಶಿಯಲ್ಲಿ ಬರೋದ್ರಿಂದ ಉತ್ತರ ನಕ್ಷತ್ರದವರು 3ನೇ ದಿನಾಂಕ ಸೋಮವಾರದ ದಿನ ಶುಭವಾಗಿರುತ್ತೆ. 5ನೇ ದಿನಾಂಕ ಮತ್ತು 6ನೇ ದಿನಾಂಕ ಬುಧವಾರ ಗುರುವಾರ ಆಗಿರುತ್ತೆ. ಈ 2 ದಿನಾಂಕಗಳು ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು, ಪ್ರಯತ್ನವನ್ನು ಮಾಡಿ. 8ನೇ ದಿನಾಂಕ ಶನಿವಾರ ಆದರೂ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಬಹುಪಾಲು ಶನಿವಾರ ಸಂಜೆಯವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಫರ್ಟ್ ಹಾಕೋದ್ರಿಂದ ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ. ಇನ್ನು ಕನ್ಯಾ ರಾಶಿ ರಾಶ್ಯಾಧಿಪತಿ ದಶಮ ಮತ್ತು ಲಾಭಸ್ಥಾನದಲ್ಲಿ
ಬುಧಗ್ರಹ ಸಂಚಾರ ಬಹುಪಾಲು ಕನ್ಯಾ ರಾಶಿಯವರಿಗೆ ಒಳ್ಳೆ ರಿಸಲ್ಟನ್ನೇ ತಂದುಕೊಡುತ್ತೆ. ಆದರೆ ರಾಶಿಯಲ್ಲಿ ನೀಚ ಶುಕ್ರ ಸಂಚಾರ ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇರಬೇಕು. ನಿಮ್ಮ ಯಾವುದೇ ಒಂದು ರೂಪ, ಅಂದ, ಚಂದ, ಅಂತಸ್ತು ಇವುಗಳನ್ನು ನೀವು ಗೌರವಿಸಿ ಒಳ್ಳೆಯದೇ ಆಗುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ಉತ್ತರ ನಕ್ಷತ್ರದವರು 3ನೇ ದಿನಾಂಕ ಸೋಮವಾರ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಶುಭ ಫಲ ದೊರೆಯೋದಾಗಿರುತ್ತೆ. 5ನೇ ದಿನಾಂಕ ಮತ್ತು 6ನೇ ದಿನಾಂಕ ಬುಧವಾರ ಮತ್ತು ಗುರುವಾರ ಈ 2 ದಿನಾಂಕಗಳು ಶುಭ ಫಲವನ್ನು ನೀಡೋದಾಗಿರುತ್ತೆ. ಕೆಲವು ಕೆಲಸ ಆಗದೇ ಇರಬಹುದು. ಬಹುಪಾಲು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. 8ನೇ ದಿನಾಂಕ ಶನಿವಾರ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ, ಪ್ರಯತ್ನವನ್ನು ಮಾಡಿ. ಇನ್ನು ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಬರೋದರಿಂದ ಹಸ್ತ ನಕ್ಷತ್ರದವರು 2ನೇ ದಿನಾಂಕ ಇವತ್ತು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 4ನೇ ದಿನಾಂಕ ಮಂಗಳವಾರ ಆದರೂ ಶುಭ ಆಗಿರುತ್ತೆ. 6ನೇ ದಿನಾಂಕ 7ನೇ ದಿನಾಂಕ ಗುರುವಾರ ಶುಕ್ರವಾರ ಆಗಿರುತ್ತೆ, ವಾರವೂ ಶುಭ ಆಗಿರುತ್ತೆ. ಪ್ರಯತ್ನಿಸಿದಂತಹ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ಳುವಂತೆ ಆ ನಕ್ಷತ್ರಗಳು ಕೆಲಸವನ್ನು ಮಾಡುತ್ತೆ. ಇನ್ನು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ 2 ಪಾದಗಳು ಬರೋದ್ರಿಂದ 3ನೇ ದಿನಾಂಕ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. 5ನೇ ದಿನಾಂಕ ಬುಧವಾರ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಶುಕ್ರವಾರ ಶನಿವಾರ ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. ಶನಿವಾರ ಆದರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು, ಪ್ರಯತ್ನವನ್ನು ಮಾಡಿ. ಚಿತ್ತಾ ನಕ್ಷತ್ರದವರು. ಇನ್ನು ತುಲಾರಾಶಿ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿ ನೀಚ ಆಗಿ ಸಂಚಾರ. ಹಾಗಾಗಿ ನೀಚ ಆಗಿ ಸಂಚಾರ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ವ್ಯಯ, ನಷ್ಟ, ಹಣದ ವಿಷಯದಲ್ಲಿ ಆಗ್ಬೋದು, ಎಲ್ಲದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗಿದೆ. ಅಂದರೆ ನಿಮ್ಮ ಬಗ್ಗೆ ನೀವು ಹೆಚ್ಚು ಸೆಲ್ಫ್ ಕೇರ್, ಅಂದರೆ ನಿಮ್ಮ ಗೌರವದ ಬಗ್ಗೆ ಆಗ್ಬೋದು, ಇದೆಲ್ಲದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಳಿ. ಈ ತುಲಾರಾಶಿಯ ರಾಶ್ಯಾಧಿಪತಿ ನೀಚಾಗಿ 12ನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಿಗೆ ಡಿಲೇ ಆಗ್ತಾ ಇರುತ್ತೆ, ಹಿನ್ನಡೆ, ಒತ್ತಡಗಳು ಆಗ್ತಾ ಇರುತ್ತೆ. ಆದರೂ ಸರಿಯಾದ ಯೋಜನೆಗಳನ್ನು ಮಾಡಿ ನಾನು ತಿಳಿಸುವಂಥ ದಿನಾಂಕಗಳಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ತುಲಾರಾಶಿಯಲ್ಲಿ ಚಿತ್ತಾ ನಕ್ಷತ್ರದ 3-4ನೇ ಪಾದಗಳು ಬರೋದ್ರಿಂದ ಅಂದರೆ ಸೋಮವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಇನ್ನು 5ನೇ ದಿನಾಂಕ ಬುಧವಾರ ಬಹುಪಾಲು ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ. 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಶುಕ್ರವಾರ ಶನಿವಾರ ಆಗಿರುತ್ತೆ. ಈ 2 ದಿನಾಂಕಗಳು ಬಹುಪಾಲು ಕೆಲಸ ಕಾರ್ಯಗಳು ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಆದರೂ ಕೆಲವು ಕೆಲಸ ಆಗದೆ ಇರಬಹುದು. ಇನ್ನು ಸ್ವಾತಿ ನಕ್ಷತ್ರದವರಿಗೆ 2ನೇ ದಿನಾಂಕ ಅಂದರೆ ಇವತ್ತು, ಅಂದರೆ ಭಾನುವಾರ ಒಳ್ಳೆ ಫಲಗಳನ್ನು ನೀಡೋದಾಗಿರುತ್ತೆ. ಮನಸ್ಸು ಸಮಾಧಾನಕರವಾಗಿರುತ್ತೆ, ಆರಾಮವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಈ ದಿನದ ನಕ್ಷತ್ರ ಫಲವನ್ನು ನೀಡುತ್ತೆ. ಇನ್ನು 4ನೇ ದಿನಾಂಕ ನಿಮಗೆ ಕೆಲವು ಕೆಲಸ ಆಗ್ಬೋದು, ಕೆಲವು ಕೆಲಸ ಆಗದೇ ಇರ್ಬೋದು. 6ನೇ ದಿನಾಂಕ ಗುರುವಾರ ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. 8ನೇ ದಿನಾಂಕ ಶನಿವಾರ ಅರ್ಧ ಆದರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೀರಾ, ಪ್ರಯತ್ನವನ್ನು ಮಾಡಿ. ಇನ್ನು ವಿಶಾಖ ನಕ್ಷತ್ರದವರಿಗೆ ಸೋಮವಾರ 3ನೇ ದಿನಾಂಕ ಒಳ್ಳೆಯದಾಗಿರುತ್ತೆ, ಕೆಲಸ ಕಾರ್ಯಗಳನ್ನು ಮಾಡಬಹುದು. ಬುಧವಾರ 5ನೇ ದಿನಾಂಕ ನಿಮ್ಮ ಅರ್ಧ ಕೆಲಸ ಕಾರ್ಯಗಳನ್ನಾದರೂ ಕಂಪ್ಲೀಟ್ ಮಾಡುವಂತೆ ಆ ದಿನದ ನಕ್ಷತ್ರ ಫಲವನ್ನು ನೀಡುತ್ತೆ. ಇನ್ನು 7ನೇ ದಿನಾಂಕ ಶುಕ್ರವಾರ ಶುಭ ಫಲಗಳು ಹೆಚ್ಚಾಗಿ ದೊರೆಯೋದಾಗಿರುತ್ತೆ. ಬಹುಪಾಲು ಕೆಲಸ ಕಾರ್ಯಗಳನ್ನು ಮಾಡಿ ವಾರವೂ ಶುಭ ಆಗಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶ್ಯಾಧಿಪತಿ ಕುಜಗ್ರಹ ಈ ವಾರದಲ್ಲಿ ಅಷ್ಟಮ ಸ್ಥಾನವನ್ನು ಪ್ರವೇಶಿಸ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಆಗ್ಬೋದು, ಒತ್ತಡಗಳು ಆಗಬಹುದು. ಹಾಗಾಗಿ ಸರಿಯಾದಂಥ ಯೋಜನೆಗಳನ್ನು ಮಾಡಿ ಯಾವುದೇ ಆತಂಕ, ಭಯಕ್ಕೆ ಒಳಗಾಗದೆ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಯತ್ನವನ್ನು ಮಾಡಿ
ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ಆ ವಿಶಾಖ ನಕ್ಷತ್ರದವರು ಸೋಮವಾರ 3ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. ಬುಧವಾರ 5ನೇ ದಿನಾಂಕ ನಿಮಗೆ ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳು ಕಂಪ್ಲೀಟ್ ಮಾಡುವಂತೆ ಫಲ ದೊರೆಯುತ್ತೆ. 7ನೇ ದಿನಾಂಕ ಶುಕ್ರವಾರ ಶುಭ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. ಹಾಗಾಗಿ ಶುಕ್ರವಾರ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳ ಏನೇ ಇದ್ದರೂ ಮಾಡಬಹುದು. ಇನ್ನು ಅನುರಾಧ ನಕ್ಷತ್ರದವರಿಗೆ ಇವತ್ತು ಭಾನುವಾರ 2ನೇ ದಿನಾಂಕ ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ, ಕೆಲವು ಕೆಲಸ ಕಾರ್ಯಗಳು ಆಗೋದಿಲ್ಲ. 4ನೇ ದಿನಾಂಕ ಮಂಗಳವಾರ ಆದರೂ ನಿಮಗೆ ಶುಭ ಫಲಗಳು ದೊರೆಯೋದಿರುತ್ತೆ. ಅಂದರೆ ನಿಮ್ಮ ಯೋಜನೆಗಳೇನಿರುತ್ತೆ, ಆ ದಿನದ ನಿತ್ಯದ ಕೆಲಸ ಕಾರ್ಯಗಳೇನಿರುತ್ತೆ ಸುಲಭವಾಗಿ ಶೀಘ್ರವಾಗಿ ಆಗೋ ಥರ ಇರುತ್ತೆ. 6ನೇ ದಿನಾಂಕ ಗುರುವಾರ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ತಂದುಕೊಡುತ್ತೆ ಆ ದಿನದ ನಕ್ಷತ್ರ. 8ನೇ ದಿನಾಂಕ ಶನಿವಾರ ಆದರೂ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ಜ್ಯೇಷ್ಠ ನಕ್ಷತ್ರದವರಿಗೆ 2ನೇ ದಿನಾಂಕ 3ನೇ ದಿನಾಂಕ ಇವತ್ತು ಮತ್ತು ನಾಳೆ ಈ 2 ದಿನಗಳು ನಿಮಗೆ ಬಹುಪಾಲು ಒಳ್ಳೆ ರಿಸಲ್ಟನ್ನು ನೀಡುವುದೇ ಆಗಿರುತ್ತೆ. ಇನ್ನು ಬುಧವಾರ ಬಹುಪಾಲು ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಭಾನುವಾರ ಮತ್ತು ಸೋಮವಾರ ಕೆಲವು ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಬಹುದು, ಆದರೆ ಬುಧವಾರ ಬಹುಪಾಲು ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. 7ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಹೆಚ್ಚಿನ ಸಮಸ್ಯೆಗಳಿಲ್ಲ, ಕೆಲಸ ಕಾರ್ಯಗಳನ್ನು ಮಾಡಬಹುದು ವೃಶ್ಚಿಕ ರಾಶಿಯ ಜ್ಯೇಷ್ಠ ನಕ್ಷತ್ರದವರು. ಇನ್ನು ಧನಸ್ಸು ರಾಶ್ಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸೂರ್ಯನೂ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಶಸ್ಸಿಗೆ ತೊಂದರೆಗಳನ್ನು ನೀವು ಪಡ್ತಾ ಇರ್ತೀರ. ನೀವು ಸಪ್ತಮವನ್ನು ಕುಜ ಪ್ರವೇಶಿಸ್ತಾರೆ, ಆದರೂ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ, ಆಕ್ರಮಣ ಮಾಡಿಕೊಳ್ಳುವಂತಹ ಬುದ್ಧಿ ಇವೆಲ್ಲದಕ್ಕೂ ಇಲ್ಲಿ ಕುಜಗ್ರಹ ಫಲವನ್ನು ನೀಡ್ತಾರೆ. ರಾಶ್ಯಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಂತಹ ಎನರ್ಜಿಯನ್ನು ನೀಡ್ತಾರೆ. ಆದರೂ ಸರಿಯಾದ ಯೋಜನೆಗಳನ್ನು ಮಾಡಿ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಮೂಲಾ ನಕ್ಷತ್ರದವರು 3 ಮತ್ತು 4ನೇ ದಿನಾಂಕ ಸೋಮವಾರ ಮಂಗಳವಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳು ದೊರೆಯುತ್ತೆ. 6ನೇ ದಿನಾಂಕ ಗುರುವಾರ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 8ನೇ ದಿನಾಂಕ ಶನಿವಾರ ಸಂಜೆವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ, ಪ್ರಯತ್ನವನ್ನು ಮಾಡಿ. ಇನ್ನು ಪೂರ್ವಾಷಾಢ ನಕ್ಷತ್ರದವರು ಇವತ್ತು 2ನೇ ದಿನಾಂಕ ಅಂದರೆ ಭಾನುವಾರ ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಬೇಗ ಮಾಡುವಂತೆ ಶೀಘ್ರವಾಗಿ ಮಾಡ್ತಾ ಇರ್ತೀರಾ. ಏನು ಮಾಡ್ತೀರಾ ಅದನ್ನು ಕಂಪ್ಲೀಟ್ ಮಾಡ್ತೀರಾ. 4ನೇ ದಿನಾಂಕ 5ನೇ ದಿನಾಂಕ ಮಂಗಳವಾರ ಮತ್ತು ಬುಧವಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಈ 2 ದಿನಾಂಕಗಳು ನೀವು ಪ್ರಯತ್ನ ಪಡೋದ್ರಿಂದ ಬಹುಪಾಲು ಕಂಪ್ಲೀಟ್ ಮಾಡಬಹುದು. 7ನೇ ದಿನಾಂಕ ಸಂಪತ್ತಾರದಲ್ಲಿ ಶುಕ್ರವಾರ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡ್ತಾರೆ. ಪ್ರಯತ್ನವನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ. ಇನ್ನು ಉತ್ತರಾಷಾಢ ನಕ್ಷತ್ರ ಧನಸ್ಸು ರಾಶಿಯಲ್ಲಿ ಬರೋದ್ರಿಂದ ಸೋಮವಾರ ದಿನ ಶುಭ ಆಗಿರುತ್ತೆ. 5 ಮತ್ತು 6ನೇ ದಿನಾಂಕ ಬುಧವಾರ ಗುರುವಾರ ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು 2 ದಿನಗಳ ಕಾಲ ಇರೋದ್ರಿಂದ. 8ನೇ ದಿನಾಂಕ ಶನಿವಾರ ಆಗಿರುತ್ತೆ, ಆದರೂ ಕೆಲಸ ಕಾರ್ಯಗಳು ಆಗುತ್ತೆ, ಪ್ರಯತ್ನವನ್ನು ಮಾಡಿ. ಇನ್ನು ಮಕರ ರಾಶ್ಯಾಧಿಪತಿ ವಕ್ರ ಸಂಚಾರ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಹಿನ್ನಡೆ ಆಗಬಹುದು. ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಳಿ. ಆದರೂ ಸಪ್ತಮದಲ್ಲಿ ಗುರು ಮತ್ತು ಸೂರ್ಯಗ್ರಹಗಳ ಸಂಚಾರವೂ ಆಗ್ತಾ ಇರೋದ್ರಿಂದ ಆತ್ಮವಿಶ್ವಾಸ ಇರುತ್ತೆ. ಆದರೆ ನಿಮ್ಮಲ್ಲೇ ಏನೋ ಹಿನ್ನಡೆ ಆಗುವಂತೆ ಏನಾದರೂ ನಿಮ್ಮಲ್ಲಿ ಹಿಂಜರಿಕೆ, ಇಲ್ಲಿ ವಕ್ರ ಸಂಚಾರ ರಾಶ್ಯಾಧಿಪತಿ ಆಗ್ತಾ ಇರೋದ್ರಿಂದ ಪ್ರಭಾವ ಆಗುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಬಹುಪಾಲು ಒಳ್ಳೆಯದೇ ಆಗುತ್ತೆ. ಬುಧಗ್ರಹವೂ ಈ ವಾರದಲ್ಲಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ.
ಮಕರ ರಾಶಿಯವರು ಉತ್ತರಾಷಾಢ ನಕ್ಷತ್ರದವರು ಸೋಮವಾರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 3ನೇ ದಿನಾಂಕ ಆಗಿರುತ್ತೆ. ಏನೇನು ಪ್ರಯತ್ನ ಪಡ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಬೋದು. 5ನೇ ದಿನಾಂಕ ಮತ್ತು 6ನೇ ದಿನಾಂಕ ಬುಧವಾರ ಮತ್ತು ಗುರುವಾರ 2 ದಿನವೂ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು. 8ನೇ ದಿನಾಂಕ ಶನಿವಾರ ಆದರೂ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಳುವಂತಹ ನಕ್ಷತ್ರ ಆ ದಿನ ಇರುತ್ತೆ. ಇನ್ನು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಬರುತ್ತೆ. ಎರಡನೇ ದಿನಾಂಕ ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇನು ಪ್ರಯತ್ನಿಸ್ತೀರಾ ಒಳ್ಳೆಯದೇ ಆಗುತ್ತೆ. 4ನೇ ದಿನಾಂಕ ಮಂಗಳವಾರ ಆದರೂ ಶುಭ ಆಗುತ್ತೆ. ಇನ್ನು 6ನೇ ದಿನಾಂಕ 7ನೇ ದಿನಾಂಕ ಗುರುವಾರ ಶುಕ್ರವಾರ ಈ 2 ದಿನಾಂಕಗಳು ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಬಹುದು. ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಬರುತ್ತೆ. 3ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲ ದೊರೆಯುತ್ತೆ, ಅಂದರೆ ಸೋಮವಾರ. 5ನೇ ದಿನಾಂಕ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂಥ ಕಾಲ ಆಗಿರುತ್ತೆ. 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಶುಕ್ರವಾರ ಮತ್ತು ಶನಿವಾರ ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು. ಶುಕ್ರವಾರ ಆಗಿಲ್ಲ ಅಂದರೆ ಶನಿವಾರ ಮಾಡ್ಬೋದು. ಹಾಗಾಗಿ ಪ್ರಯತ್ನವನ್ನು ಹೆಚ್ಚಾಗಿ ಮಾಡಿ. ಇನ್ನು ಕುಂಭರಾಶ್ಯಾಧಿಪತಿ 2ನೇ ಸ್ಥಾನದಲ್ಲಿ ವಕ್ರ ಸಂಚಾರ. ನೋಡಿ, ಕುಟುಂಬದವರಿಗಾಗಿ ನೀವು ಶ್ರಮಿಸುವಂತೆ ಅಥವಾ ಅವರಿಗೆ ಖರ್ಚು ಮಾಡುವಂತೆ, ಆರೋಗ್ಯದ ಸಮಸ್ಯೆಗಳನ್ನು ನೀವು ಎದುರಿಸುವಂತೆ, ಈ ರೀತಿ ಈ ಗ್ರಹದ ಪ್ರಭಾವ 2ನೇ ಸ್ಥಾನದಲ್ಲಿ ಆಗುತ್ತೆ. ಹಾಗಾಗಿ ಈ ಕೆಲವು ನಿಮ್ಮ ಕುಟುಂಬ ಮತ್ತು ನಿಮ್ಮ ಬಗ್ಗೆ ಮತ್ತು ಹಣ ಇಂಥ ವಿಷಯಗಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಕುಂಭ ರಾಶ್ಯಾಧಿಪತಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಬಹುಪಾಲು ಒಳ್ಳೆ ರಿಸಲ್ಟನ್ನೇ ಪಡೆದುಕೊಳ್ತೀರಾ. ಕಷ್ಟ ಕಾಲದಲ್ಲಿಯೂ ನಕ್ಷತ್ರಗಳು ಯಶಸ್ಸನ್ನು ನೀಡುತ್ತವೆ, ಆದರೆ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಬರುತ್ತೆ. ಧನಿಷ್ಠ ನಕ್ಷತ್ರದವರು 3ನೇ ದಿನಾಂಕ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗುವಂತೆ ಆ ದಿನದ ನಕ್ಷತ್ರ ಫಲ ನೀಡುತ್ತೆ. 5ನೇ ದಿನಾಂಕ ಬುಧವಾರ ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೀರಾ. 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಶುಕ್ರವಾರ ಮತ್ತು ಶನಿವಾರ ಆಗಿರುತ್ತೆ. ಈ 2 ದಿನಗಳು ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಡಿ, ಒಳ್ಳೆಯದೇ ಆಗುತ್ತೆ. ಶತಾಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಬರುತ್ತೆ. 2ನೇ ದಿನಾಂಕ ಇವತ್ತು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 4ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಕಾರ್ಯಗಳು ಆಗದೇ ಇರ್ಬೋದು, ಪ್ರಯತ್ನವನ್ನು ಮಾಡಿ. ಇನ್ನು 6ನೇ ದಿನಾಂಕ ಗುರುವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 8ನೇ ದಿನಾಂಕ ಶನಿವಾರ ಆದರೂ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗೋದಾಗಿರುತ್ತೆ ಶತಾಭಿಷ ನಕ್ಷತ್ರದವರಿಗೆ. ಪೂರ್ವಭಾದ್ರ ನಕ್ಷತ್ರವು ಅಲ್ಲಿ ಬರೋದ್ರಿಂದ ಸೋಮವಾರ 3ನೇ ದಿನಾಂಕ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ವಾರವು ಶುಭವಾಗಿರುತ್ತೆ, ಪ್ರಯತ್ನವನ್ನು ಮಾಡಿ. ಬುಧವಾರ 5ನೇ ದಿನಾಂಕ ನಿಮಗೆ ತಕ್ಕ ಮಟ್ಟಿಗೆ ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ. 7ನೇ ದಿನಾಂಕ ಶುಕ್ರವಾರ ಶುಭ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ ಪೂರ್ವಭಾದ್ರ ನಕ್ಷತ್ರದವರು. ಇನ್ನು ಮೀನರಾಶಿಯಲ್ಲಿಯೇ ವಕ್ರ ಶನಿ ಸಂಚಾರ. ನಿಮಗೂ ಆರೋಗ್ಯದ ಬಗ್ಗೆ ಕೆಲಸ ಕಾರ್ಯಗಳಲ್ಲಿ ಆರಂಭಿಕವಾದ ಹಿನ್ನಡೆಯನ್ನು ಶನಿ ನೀಡ್ತಾರೆ. ಆದರೂ ಉದ್ಯೋಗದಲ್ಲಿ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ನಿಮ್ಮ ದಶಮ ಸ್ಥಾನಾಧಿಪತಿ ಗುರುಗ್ರಹ ನಿಮ್ಮ ಒಂದು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮಾಡಿ ಒಳ್ಳೆಯದೇ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರದವರು ಸೋಮವಾರ 3ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಬುಧವಾರ 5ನೇ ದಿನಾಂಕ ನಿಮ್ಮ ಕೆಲವು ಕೆಲಸ ಕಾರ್ಯಗಳಾದರೂ ಆಗುತ್ತೆ, ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. 7ನೇ ದಿನಾಂಕ ಶುಕ್ರವಾರ ಬಹುಪಾಲು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. ಇನ್ನು ಉತ್ತರಾಭಾದ್ರ ನಕ್ಷತ್ರದವರು 2ನೇ ದಿನಾಂಕ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳು ಇವತ್ತು ಆಗ್ತವೆ. 4ನೇ ದಿನಾಂಕ ಮಂಗಳವಾರ ಆದರೂ ನಿಮಗೆ ಶುಭ ಫಲಗಳು ಹೆಚ್ಚಾಗಿ ದೊರೆಯೋದಾಗಿರುತ್ತೆ.
6ನೇ ದಿನಾಂಕ ಗುರುವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. 8ನೇ ದಿನಾಂಕ ಶನಿವಾರ ಆದರೂ ಶುಭ ಫಲಗಳು ಹೆಚ್ಚಾಗಿ ದೊರೆಯೋದಾಗಿರುತ್ತೆ. ರೇವತಿ ನಕ್ಷತ್ರದವರಿಗೆ 2ನೇ ದಿನಾಂಕ ಮತ್ತು 3ನೇ ದಿನಾಂಕ ಅಂದರೆ ಇವತ್ತು ಮತ್ತು ನಾಳೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹುಪಾಲು ಕಂಪ್ಲೀಟ್ ಮಾಡಿಕೊಳ್ಬೋದು. ಭಾನುವಾರ ಸೋಮವಾರ ಪ್ರಯತ್ನವನ್ನು ಮಾಡಿ. ಇನ್ನು 5ನೇ ದಿನಾಂಕ ಬುಧವಾರ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಫಲವನ್ನು ಆ ದಿನದ ನಕ್ಷತ್ರ ನೀಡುತ್ತೆ. ಬುಧವಾರ ವಾರವೂ ಶುಭವಾಗಿದೆ, ಕೆಲಸ ಕಾರ್ಯಗಳನ್ನು ಮಾಡಬಹುದು. 7ನೇ ದಿನಾಂಕ ಶುಕ್ರವಾರ ಹೆಚ್ಚಿನ ಸಮಸ್ಯೆಗಳಿಲ್ಲ, ಪ್ರಯತ್ನವನ್ನು ಮಾಡಿ. ಎಲ್ಲ ನಕ್ಷತ್ರದವರು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಎಫರ್ಟ್ ಹಾಕೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಯಶಸ್ಸು, ನೆಮ್ಮದಿ, ವಿಜಯ ನಿಮ್ಮದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.